ಪೂರ್ಣಕಾಲದ 5ನೇ ಬುಧವಾರ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಜುದೇಯದಿಂದ ಕೆಲವು ಜನರು ಅಂತಿಯೋಕ್ಯಕ್ಕೆ ಬಂದು ಅಲ್ಲಿನ ಭಕ್ತ ವಿಶ್ವಾಸಿಗಳಿಗೆ ಮೋಶೆಯ ನಿಯಮದಂತೆ ನೀವು ಸುನ್ನತಿ ಮಾಡಿಸಿಕೊಂಡ ಹೊರತು ಜೀವೋದ್ಧಾರ ಪಡೆಯಲಾರಿರಿ ಎಂದು ಬೋಧಿಸತೊಡಗಿದರು. ಈ ವಿಷಯವಾಗಿ ಅವರಿಗೂ ಪೌಲ ಮತ್ತು ಬರ್ನಬರಿಗೂ ಭಿನ್ನಾಭಿಪ್ರಾಯ ಉಂಟಾಗಿ ತೀವ್ರ ವಿವಾದವೆದ್ದಿತು. ಆದುದರಿಂದ ಈ ಸಮಸ್ಯೆಯ ಬಗ್ಗೆ ಪೌಲ ಮತ್ತು ಬರ್ನಬರು ಅಂತಿಯೋಕ್ಯದ ಇನ್ನೂ ಕೆಲವರ ಸಮೇತ ಜೆರುಸಲೇಮಿಗೆ ಹೋಗಿ ಪ್ರೇಷಿತರನ್ನು ಪ್ರಮುಖರನ್ನು ಕಾಣಬೇಕೆಂದು ತೀರ್ಮಾನಿಸಲಾಯಿತು. ಅಂತೆಯೇ ಕ್ರೈಸ್ತ ಸಭೆ ಅವರನ್ನು ಬೀಳ್ಕೊಟ್ಟಿತು. ಅವರು ಫೆನಿಷಿಯಾ ಹಾಗೂ ಸಮರಯದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಾ ಅಲ್ಲಿಯ ಭಕ್ತ ವಿಶ್ವಾಸಿಗಳಿಗೆ ಅನ್ಯ ಧರ್ಮೀಯರು ಹೇಗೆ ಕ್ರೈಸ್ತರಾದರೆಂಬುದನ್ನು ವಿವರಿಸಿದರು. ಇದನ್ನು ಕೇಳಿದ ಭಕ್ತಾದಿಗಳು ಸಂತೋಷಭರಿತರಾದರು. ಪೌಲ, ಬರ್ನಬ ಮತ್ತು ಸಂಗಡಿಗರು ಜೆರುಸಲೇಮಿಗೆ ಆಗಮಿಸಿದಾಗ ಅಲ್ಲಿಯ ಕ್ರೈಸ್ತ ಸಭೆಯ ಪ್ರೇಷಿತರ ಹಾಗೂ ಪ್ರಮುಖರ ಸಮೇತ ಅವರನ್ನು ಸ್ವಾಗತಿಸಿತು. ಆಗ ಅವರು ದೇವರು ತಮ್ಮೊಡನೆ ಇದ್ದು ಸಾಧಿಸಿದ ಎಲ್ಲ ಕಾರ್ಯಗಳನ್ನು ವರದಿ ಮಾಡಿದರು. ಫರಿಸಾಯ ಪಂಥಕ್ಕೆ ಸೇರಿದ ಕೆಲವು ಭಕ್ತರು ಮಾತ್ರ ಎದ್ದು ನಿಂತು, ಅನ್ಯ ಧರ್ಮೀಯರು ಸುನ್ನತಿ ಮಾಡಿಸಿಕೊಳ್ಳಲೇಬೇಕು, ಅವರು ಮೋಶೆಯ ನಿಯಮವನ್ನು ಅನುಸರಿಸುವಂತೆ ಆಜ್ಞೆ ಮಾಡಲೇಬೇಕು ಎಂದರು. ಈ ಸಮಸ್ಯೆಯನ್ನು ಪರಿಶೀಲಿಸಲು ಪ್ರೇಷಿತರು ಮತ್ತು ಸಭಾಪ್ರಮುಖರು ಸಭೆ ಸೇರಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಪ್ರಭುವಿನಾಲಯಕ್ಕೆ ಹೋಗೋಣ ಬಾ ಎಂದಾಗ ಆಯಿತೆನಗೆ ಆನಂದ, ಜನರೆನ್ನ ಕರೆದಾಗ. ಪ್ರಭುವಿನಾಲಯಕ್ಕೆ ಹೋಗೋಣ ಬಾ ಎಂದಾಗ ಆಯಿತೆನಗೆ ಆನಂದ, ಜನರೆನ್ನ ಕರೆದಾಗ. ನಮ್ಮ ಕಾಲುಗಳು ಓ ಜೆರುಸಲೇಮೇ ತಲುಪುವೆ ನಿನ್ನ ಪುರದ್ವಾರಗಳನ್ನೇ. ಶ್ಲೋಕ. ಪ್ರಭುವಿನಾಲಯಕ್ಕೆ ಹೋಗೋಣ ಬಾ ಎಂದಾಗ ಆಯಿತೆನಗೆ ಆನಂದ, ಜನರೆನ್ನ ಕರೆದಾಗ. ನೋಡು, ಜೆರುಸಲೇಮ್ ಪಟ್ಟಣವಿದು, ಗಟ್ಟಿಯಾಗಿಯೇ ಕಟ್ಟಲ್ಪಟ್ಟಿಹುದು. ಕುಲಗಳು ಯಾತ್ರೆಯಾಗಿ ಬರುವವು ಇಲ್ಲಿಗೆ, ಮಾಡುವರಿಲ್ಲಿಯೇ ಪ್ರಭುವಿನ ನಾಮಕೀರ್ತನೆ. ಶ್ಲೋಕ. ಪ್ರಭುವಿನಾಲಯಕ್ಕೆ ಹೋಗೋಣ ಬಾ ಎಂದಾಗ ಆಯಿತೆನಗೆ ಆನಂದ, ಜನರೆನ್ನ ಕರೆದಾಗ. ಪಾಲಿಪರಿಂತು ಇಸ್ರಾಯೇಲರಿಗೆ ವಿಧಿಯಾಜ್ಞೆ ಸ್ಥಾಪಿತವಾಗಿವೆ ಇಲ್ಲಿ ನ್ಯಾಯಪೀಠಗಳು, ದಾವಿದನ ಮನೆತನದವರ ಸಿಂಹಾಸನಗಳು. ಶ್ಲೋಕ. ಪ್ರಭುವಿನಾಲಯಕ್ಕೆ ಹೋಗೋಣ ಬಾ ಎಂದಾಗ ಆಯಿತೆನಗೆ ಆನಂದ, ಜನರೆನ್ನ ಕರೆದಾಗ. ಘೋಷಣೆ. ಅಲ್ಲೇಲೂಯ, ಅಲ್ಲೇಲೂಯ. ಯೇಸು ಹೀಗೆಂದರು, ನಾನಾದರೂ ಉತ್ತಮ ಕುರಿಗಾಹಿ. ನಾನು ನನ್ನ ಕುರಿಗಳನ್ನು ಬಲ್ಲೆನು, ಅವು ನನ್ನನ್ನು ಬಲ್ಲವು. ಅಲ್ಲೇಲೂಯ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ, ನಾನೇ ನಿಜವಾದ ದ್ರಾಕ್ಷಾಬಳ್ಳಿ, ನನ್ನ ಪಿತನೇ ತೋಟಗಾರ. ನನ್ನಲ್ಲಿದ್ದು ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಅವರು ಕತ್ತರಿಸಿ ಹಾಕುವರು. ಫಲ ಕೊಡುವ ಕವಲು ಬಳ್ಳಿಗಳನ್ನು ಮತ್ತಷ್ಟು ಫಲ ಕೊಡುವಂತೆ ಅವನ್ನು ಸವರಿ ಶುದ್ಧಗೊಳಿಸುವರು. ನೀವಾದರೂ ನಾನು ನಿಮ್ಮೊಡನೆ ಆಡಿದ ಮಾತಿನಿಂದಾಗಿ ಸವರಿದ ಕವಲುಗಳಂತೆ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕವಲು ಮೂಲ ಬಳ್ಳಿಯಲ್ಲಿ ಒಂದಾಗಿ ನೆಲೆಸದಿದ್ದರೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾಗದು. ಹಾಗೆಯೇ ನೀವು ಕೂಡ ನನ್ನಲ್ಲಿ ಒಂದಾಗಿ ನೆಲೆಸದಿದ್ದರೆ ಫಲ ಕೊಡಲಾರಿರಿ. ಹೌದು, ನಾನೇ ದ್ರಾಕ್ಷಾಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ನನ್ನಲ್ಲಿ ನೆಲೆಸದವನನ್ನು ಕವಲು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು. ಅವನು ಒಣಗಿ ಹೋಗುವನು. ಒಣಗಿದ ಕವಲುಗಳನ್ನು ಒಟ್ಟುಗೂಡಿಸಿ
ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು, ನಿಮಗದು ಸಿಗುವುದು. ನೀವು ಸಮೃದ್ಧಿಯಾಗಿ ಫಲಕೊಟ್ಟು ನನ್ನ ಶಿಷ್ಯರಾಗಿ ಬೆಳಗುವುದರಿಂದಲೇ ನನ್ನ ಪಿತನ ಮಹಿಮೆ ಪ್ರಕಟವಾಗುವುದು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಆಮೆನ್. ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು. ಎಫೆಸಿಯರಿಗೆ ಬರೆದ ಪತ್ರ 1:4. ಫಾದರ್ ಫ್ರಾಂಕ್ಲಿನ್ ಡಿಸೋಜರವರು ಅರ್ಪಿಸುವ ಹಾಗೂ ಬ್ರದರ್ ಟಿ.ಕೆ. ಜಾರ್ಜ್ ರಚಿಸಿ ನಿರ್ದೇಶಿಸಿರುವ 26ನೇ ಧ್ವನಿ ಸುರುಳಿ ನೀ ನನ್ನ ಕರೆದೇ ದೇವ. ಯೇಸುವೇ ನಿಮ್ಮ ನಾಮವೇ ಅದ್ಭುತವಾ ನಡೆಸಿದೆ. ಯೇಸುವೇ ನಿಮ್ಮ ನಾಮವೇ ಅದ್ಭುತವಾ ನಡೆಸಿದೆ. ದೆವ್ವ ಓಡಿದೆ, ರೋಗ ನೀಗಿದೆ, ಪಾಪ ಶಾಪವೆಲ್ಲ ತೊಲಗಿದೆ. ದೆವ್ವ ಓಡಿದೆ, ರೋಗ ನೀಗಿದೆ, ಪಾಪ ಶಾಪವೆಲ್ಲ ತೊಲಗಿದೆ. ಯೇಸು ನಾಮ ಒಂದೇ ನನಗೆ ಮಹಾಶಕ್ತಿ, ಯೇಸು ರಕ್ತದಿಂದ ನನಗೆ ಸದಾ ಮುಕ್ತಿ. ಯೇಸು ನಾಮ ಒಂದೇ ನನಗೆ ಮಹಾಶಕ್ತಿ, ಯೇಸು ರಕ್ತದಿಂದ ನನಗೆ ಸದಾ ಮುಕ್ತಿ. ಕಷ್ಟವೇ ಬಂದರು, ನಷ್ಟವೇ ಆದರೂ ಕಲ್ವಾರಿ ನಾಯಕ ನನ್ನ ಜೊತೆಯಲ್ಲಿ. ಕಷ್ಟವೇ ಬಂದರು, ನಷ್ಟವೇ ಆದರೂ ಕಲ್ವಾರಿ ನಾಯಕ ನನ್ನ ಜೊತೆಯಲ್ಲಿ. ಕಷ್ಟವ ನೀಗಿ ನಷ್ಟವ ತುಂಬಿ, ಕಷ್ಟವ ನೀಗಿ ನಷ್ಟವ ತುಂಬಿ ಸಮಾಧಾನದಿಂದೆನ್ನ ಹರಸಿ ಕಾಯ್ವರು, ಸಮಾಧಾನದಿಂದೆನ್ನ ಹರಸಿ ಕಾಯ್ವರು. ಯೇಸು ನಾಮ ಒಂದೇ ನನಗೆ ಮಹಾಶಕ್ತಿ, ಯೇಸು ರಕ್ತದಿಂದ ನನಗೆ ಸದಾ ಮುಕ್ತಿ. ಯೇಸು ನಾಮ ಒಂದೇ ನನಗೆ ಮಹಾಶಕ್ತಿ, ಯೇಸು ರಕ್ತದಿಂದ ನನಗೆ ಸದಾ ಮುಕ್ತಿ. ರೋಗವೇ ಬಂದರು, ಬಾಧೆಯೇ ಬಂದರು, ಸೌಖ್ಯದಾಯಕನು ಜೊತೆಯಲ್ಲಿರುವನು. ರೋಗವೇ ಬಂದರು, ಬಾಧೆಯೇ ಬಂದರು, ಸೌಖ್ಯದಾಯಕನು ಜೊತೆಯಲ್ಲಿರುವನು. ರೋಗವ ನೀಗಿ ಸೌಖ್ಯವ ನೀಡಿ, ರೋಗವ ನೀಗಿ ಸೌಖ್ಯವ ನೀಡಿ ಆರೋಗ್ಯ ಆನಂದ ನನಗೆ ಕೊಡುವನು, ಆರೋಗ್ಯ ಆನಂದ ನನಗೆ ಕೊಡುವನು. ಯೇಸು ನಾಮ ಒಂದೇ ನನಗೆ ಮಹಾಶಕ್ತಿ, ಯೇಸು ರಕ್ತದಿಂದ ನನಗೆ ಸದಾ ಮುಕ್ತಿ. ಯೇಸು ನಾಮ ಒಂದೇ ನನಗೆ ಮಹಾಶಕ್ತಿ, ಯೇಸು ರಕ್ತದಿಂದ ನನಗೆ ಸದಾ ಮುಕ್ತಿ.
ಯೇಸು ನನ್ನ ಜೊತೆಯಲ್ಲಿರುವನು. ಭಯವೇ ಬಂದರು ಸೋಲೆಯಾದರು ಮರಣ ಗೆದ್ದ ಯೇಸು ನನ್ನ ಜೊತೆಯಲ್ಲಿರುವನು. ಭಯವಾನೀಗಿ ಜಯವ ನೀಡಿ, ಭಯವಾನೀಗಿ ಜಯವ ನೀಡಿ, ಧೈರ್ಯದ ಆತ್ಮ ತುಂಬಿ ರಕ್ಷೆ ಕೊಡುವನು. ಧೈರ್ಯದ ಆತ್ಮ ತುಂಬಿ ರಕ್ಷೆ ಕೊಡುವನು. ಯೇಸುವೇ ನಿಮ್ಮ ನಾಮವೇ ಅದ್ಭುತವಾ ನಡೆಸಿದೆ. ಯೇಸುವೇ ನಿಮ್ಮ ನಾಮವೇ ಅದ್ಭುತವಾ ನಡೆಸಿದೆ. ದೆವ್ವ ಓಡಿದೆ, ರೋಗ ನೀಗಿದೆ, ಪಾಪ ಶಾಪವೆಲ್ಲ ತೊಲಗಿದೆ. ದೆವ್ವ ಓಡಿದೆ, ರೋಗ ನೀಗಿದೆ, ಪಾಪ ಶಾಪವೆಲ್ಲ ತೊಲಗಿದೆ. ಯೇಸು ನಾಮ ಒಂದೇ ನನಗೆ ಮಹಾಶಕ್ತಿ. ಯೇಸು ರಕ್ತದಿಂದ ನನಗೆ ಸದಾ ಮುಕ್ತಿ. ಯೇಸು ನಾಮ ಒಂದೇ ನನಗೆ ಮಹಾಶಕ್ತಿ. ಯೇಸು ರಕ್ತದಿಂದ ನನಗೆ ಸದಾ ಮುಕ್ತಿ. ಇಗೋ, ರೆವರೆಂಡ್ ಫಾದರ್ ಬೇಸಿಲ್ ವಾಸ್ ನಿಮಗಾಗಿ ಪ್ರಾರ್ಥಿಸಿ ಹರಸುತ್ತಾರೆ. ಮಹಾಯಾಜಕರಾದ ನನ್ನೇಸುವೆ, ತಾಯಿಯ ಗರ್ಭದಲ್ಲೇ ನನ್ನ ಕರೆದವರೇ, ದೆವ್ವ ರೋಗಗಳ ಮೇಲೆ ಅಧಿಕಾರ ಕೊಟ್ಟವರೇ, ಈ 25 ವರ್ಷ ನನ್ನ ಜೊತೆಯಲ್ಲಿದ್ದು ನಿಮ್ಮ ಸೇವೆ ಮಾಡಲು, ಶೋಧನೆ ಜಯಿಸಲು ಶಕ್ತಿ ಕೊಟ್ಟು, ಮಾರಕ ರೋಗಗಳಿಂದ ವಿಘ್ನ ಆತಂಕಗಳಿಂದ ನನ್ನ ಕಾದವರೇ, ಕೊನೆಯುಸಿರಿನವರೆಗೂ ನಿಮ್ಮ ಸೇವೆ ಮಾಡಲು ಆರೋಗ್ಯ, ಆನಂದ, ಅಭಿಷೇಕ ನೀಡಿರಿ ಎಂದು ಪ್ರಾರ್ಥಿಸುತ್ತೇನೆ. ಇದುವರೆಗೂ ನನಗಾಗಿ ಪ್ರಾರ್ಥಿಸಿದ, ಪ್ರೀತಿಸಿದ, ನೆರವಾದ, ಮಾರ್ಗದರ್ಶನ ನೀಡಿದ ಸರ್ವರಿಗೂ ನನ್ನ ವಂದನೆಗಳು. ನನಗೆ ಜನ್ಮ ಕೊಟ್ಟ ಹೆತ್ತವರಿಗೂ ಹಾಗೂ ದೀಕ್ಷೆ ನೀಡಿದ ಧರ್ಮಾಧ್ಯಕ್ಷರಿಗೂ ನಮನಗಳು. ನನ್ನ ಕರೆದ ದೇವರು ಈ ಧ್ವನಿ ಸುರುಳಿ ಆಲಿಸುತ್ತಿರುವ ನಿಮ್ಮೆಲ್ಲರನ್ನು ಆರೋಗ್ಯ, ಆನಂದ, ಕೃಪಾವರಗಳನ್ನು ಕರುಣಿಸಲಿ ಎಂದು ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವದಿಸುವ ನಿಮ್ಮ ವಂದನೀಯ ಗುರು ಬಾಸಿಲ್ ವಾಸ್, ಮಂಗಳೂರು ಧರ್ಮ ಪ್ರಾಂತ್ಯ. ನನ್ನ ಕೊಡುಗೆಯ ನಿನ್ನ ಚರಣಕ್ಕೆ ನಾನು ತಂದಿಹೆನು. ನನ್ನ ತನುಮನ ಸೇರಿ ಎಲ್ಲವಾ ನಿನಗೆ ಅರ್ಪಿಪೆನು. ಸ್ವೀಕರಿಸು ನೀ ಬೇಡ್ವೆನು, ಪ್ರೀತಿಯಿಂದಲಿ ನೀಡ್ವೆನು. ಸ್ವೀಕರಿಸು ನೀ ಬೇಡ್ವೆನು, ಪ್ರೀತಿಯಿಂದಲಿ ನೀಡ್ವೆನು. ನನ್ನ ಕೊಡುಗೆಯ ನಿನ್ನ ಚರಣಕ್ಕೆ ನಾನು ತಂದಿಹೆನು. ನನ್ನ ತನು ಮನ ಸಿರಿ ಎಲ್ಲವಾ ನಿನಗೆ ಅರ್ಪಿಪೆನು. ಸ್ವೀಕರಿಸು ನೀ ಬೇಡ್ವೆನು, ಪ್ರೀತಿಯಿಂದಲಿ ನೀಡ್ವೆನು. ಸ್ವೀಕರಿಸು ನೀ ಬೇಡ್ವೆನು, ಪ್ರೀತಿಯಿಂದಲಿ ನೀಡ್ವೆನು. ನನ್ನ ಕೊಡುಗೆಯ ನಿನ್ನ ಚರಣಕ್ಕೆ ನಾನು ತಂದಿಹೆನು, ದೇವ ತಂದಿಹೆನು.
ಸ್ನೇಹಿತ ಎಂದು ನೀನು ಹೇಳಿದೆ. ಧರೆಯ ಫಲಗಳ ನೀಡುತ್ತಾ ನನ್ನ ಪಾವನಗೊಳಿಸಿದೆ. ದಾಸನಲ್ಲ ಸ್ನೇಹಿತ ಎಂದು ನೀನು ಹೇಳಿದೆ. ಧರೆಯ ಫಲಗಳ ನೀಡುತ್ತಾ ನನ್ನ ಪಾವನಗೊಳಿಸಿದೆ. ನನ್ನದಲ್ಲದ ಎಲ್ಲವ ನಿನಗೆ ಒಪ್ಪಿಸ ಬಂದಿಹೇ. ಸ್ವೀಕರಿಸಲು ಬಾ ನನ್ನ ಯೇಸುವೇ, ನನ್ನ ದೇವನೇ. ನನ್ನ ಕೊಡುಗೆಯ ನಿನ್ನ ಚರಣಕ್ಕೆ ನಾನು ತಂದಿಹೆನು, ದೇವ ತಂದಿಹೆನು. ಕಲಿತ ಜ್ಞಾನದ ಸುಧೆಗಳ ದುಡಿದು ಗಳಿಸಿದ ನಿಧಿಗಳ ಪಡೆದ ವರಗಳ ಭಾಗ್ಯವ ನನ್ನ ಬದುಕಿನ ಕ್ಷಣಗಳ. ಕಲಿತ ಜ್ಞಾನದ ಸುಧೆಗಳ ದುಡಿದು ಗಳಿಸಿದ ನಿಧಿಗಳ ಪಡೆದ ಬರಗಳ ಭಾಗ್ಯವ ನನ್ನ ಬದುಕಿನ ಕ್ಷಣಗಳ. ಅರಿತು ಅರಿಯದ ಪಾಪವ ನನ್ನ ಒಡಲಿನ ಸೌಖ್ಯವ ಸ್ವೀಕರಿಸಲು ಬಾ ನನ್ನ ದೇವನೇ, ನನ್ನ ಯೇಸುವೇ. ನನ್ನ ಕೊಡುಗೆಯ ನಿನ್ನ ಚರಣಕ್ಕೆ ನಾನು ತಂದಿಹೆನು. ನನ್ನ ತನುಮನ ಸೇರಿ ಎಲ್ಲವ ನಿನಗೆ ಅರ್ಪಿಪೆನು. ಸ್ವೀಕರಿಸು